ಒಂದು ಜೀವನದಲ್ಲಿ ಯಾವುದೇ ವ್ಯಕ್ತಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಒಂದು ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಶಿಕ್ಷಕನಾಗಿದ್ದಾಗಲಿಂದನೂ ಸಹ ಶಿಕ್ಷಕರ ಸಮಸ್ಯೆಗಳು ಮತ್ತು ಸಂಘಟನೆಗಳೆಲ್ಲ ವಿಚಾರ ಬಂದಾಗ ಅವರ ಬೆನ್ನೆಲುಬಾಗಿ ನಿಂತಿದೆ. ನಮ್ಮ ಸರ್ಕಾರಿ ಶಿಕ್ಷಕರಿಗೂ ಏನು NPS OPS ಅಂತಿದೆ, NPS ಅನ್ನು ರದ್ದು ಮಾಡಿ OPS ಅನ್ನು ಜಾರಿಗೆ ಮಾಡೋದಿರ್ಬೋದು. 7ನೇ ವೇತನ ಆಯೋಗವನ್ನು ಜಾರಿಗೆ ತರಕ್ಕೆ ಸರ್ಕಾರ ಸಿದ್ಧವಾಗಿದೆ. ಈಗಾಗಲೇ ವರದಿ ಸ್ವೀಕಾರ ಮಾಡಿಕೊಂಡಿದೆ. ನಿಮ್ಮ ಆಶೀರ್ವಾದ ಇದ್ದರೆ ಸತತ ಒಳಗೆ ಹೋಗಿನೂ ನನ್ನ ಪ್ರಯತ್ನವನ್ನು ಮಾಡಿ ತಮ್ಮೆಲ್ಲರಿಗೂ ಸಹ ಒಂದಷ್ಟು ನನ್ನ ಸೇವೆ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೀನಿ. ಒಂದು ಜೀವನದಲ್ಲಿ ಯಾವುದೇ ವ್ಯಕ್ತಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಒಂದು ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲ ಚಿಕ್ಕವರಿದ್ದಾಗ, ನಾವು ಗುರುಗಳಲ್ಲಿದ್ದಾಗ ನಮಗೆ ಕಾಣಿಸ್ತಾ ಇದ್ದಿದ್ದೆ ಒಬ್ಬ ಮೇಷ್ಟ್ರ ಇದ್ದರು, ನಾವು ಮೇಷ್ಟ್ರ ಆಗಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದ್ವಿ. ಆ ನಿಟ್ಟಿನಲ್ಲಿ ಸಾಧನೆ ಮಾಡಬೇಕು. ಆದರೆ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಹುಡುಗಿ, ಒಂದು ಬಡ ಹುಡುಗಿ ಏನಾದರೂ ಒಂದು ಸಾಧನೆ ಮಾಡಿದಾಗ ಆ ರಾಜ್ಯದ ಮುಖ್ಯಸ್ಥರಾಗಿರ್ತಾರೆ, ಆ ರಾಜ್ಯದ ನಾಯಕರಾಗಿರ್ತಾರೆ, ಅವರನ್ನು ಕರೆದು ಮಾತಾಡಿಸಿದ್ರೆ ಸಮಾಜಕ್ಕೆ ಒಂದು ಇನ್ನು ಏನು ನೆಕ್ಸ್ಟು ಈಗ 9th-ಇಂದ 10th ಹೋಗ್ತಕ್ಕಂಥ ವಿದ್ಯಾರ್ಥಿಗಳೇನಿದ್ದಾರೆ ಅವರೆಲ್ಲರಿಗೂ ಸಹ ಒಂದು ಮಾರ್ಗದರ್ಶನ ಕೊಟ್ಟಂಗೆ ಆಗ್ತದೆ. ಅವ್ರಿಗೆಲ್ಲರಿಗೂ ಪ್ರೇರಣೆ ಆಗ್ತದೆ. ನಾನು ಏನಾದರೂ ನೆಕ್ಸ್ಟ್ ಇಯರಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಕರೆಸಿ ನನಗೂ ಸಹ ಸನ್ಮಾನವನ್ನು ಮಾಡಿ ನನ್ನನ್ನು ಗುರುಸ್ತಾರೆ, ನಾನು ಸಹ ಮಾಧ್ಯಮಗಳಲ್ಲಿ ಕಾಣಿಸ್ಬೋದು, ನಾನು ಒಬ್ಬ VIP ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಬರುತ್ತೆ. ಅದಾದ ಮೇಲೆ ಅವರು ಆ ಹುಡುಗಿನ ಪಕ್ಕದಲ್ಲಿ ಕುಂಟಿಸ್ಕೊಂಡು ಮಾತಾಡಿಸಿ ಆ ಪ್ರೀತಿಯನ್ನು ತೋರಿಸಿ ನಿನಗೆ ಭವಿಷ್ಯದಲ್ಲಿ ಏನಾದರೂ ಬೇಕಾದ್ರೆ ನನ್ನಿಂದ ಸಹಾಯ ಇದೆ ಅಂತ ಹೇಳಿದ್ರಲ್ಲ, ಇದು ಒಬ್ಬ ರಾಜಕೀಯ ಮುಖಂಡರಿಗೆ ಬೇಕಾಗಿರ್ತಕ್ಕಂಥ ಕೆಲವು ಅರ್ಹತೆಗಳು ಇದು ಒಂದು. ಯಾಕಂದರೆ ನೀವು ಯಾರನ್ನೋ ದೊಡ್ಡವ್ರನ್ನ ಓಲೈಸ್ಕೊಂಡು ಹೋಗೋದು ಬದಲು ಈ ಸಮಾಜಕ್ಕೆ ಮಾದರಿ ಆಗುವಂಥ ವ್ಯಕ್ತಿಗಳು ಎಲ್ಲರನ್ನ ಸಮಾಜದಲ್ಲಿ ಕಾಣಿಸಿದಾಗ ಆ ವ್ಯಕ್ತಿಗಳನ್ನು ಗುರುತಿಸಿ ನಾವು ಯಾರು ಈ ಸಮಾಜದಲ್ಲಿ ಒಂದು ಈಗಾಗಲೇ ಒಂದು ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅವರನ್ನು ಕರೆಸಿ ಪಕ್ಕದಲ್ಲಿ ಕೂರಿಸ್ಕೊಂಡು ಅವರಿಗೆ ಸ್ವಲ್ಪ ಆಶೀರ್ವಾದವನ್ನು ಮಾಡಿ ಮತ್ತು ನಾನು ಇದ್ದೀನಿ ನಿಮ್ಮ ಜೊತೆಯಲ್ಲಿ ಅಂತಂದಾಗ ಇನ್ನು ಏನು ಬರ್ತಕ್ಕಂಥ ಯುವ ಪೀಳಿಗೆ ಏನಿದೆ, ಈಗ 1ನೇ ಕ್ಲಾಸಲ್ಲಿರೋ ಮಗುನೂ ಯೋಚನೆ ಮಾಡ್ತದೆ. ಅವ್ರಿಗೆ ಏನನ್ನ ಸ್ವಲ್ಪ ಈ ಒಂದು ಮಾಧ್ಯಮಗಳ ಬಗ್ಗೆ, ಸಮಾಜದ ಬಗ್ಗೆ ಸ್ವಲ್ಪ ಅರಿವಿದ್ರೆ ಆ ಮಗುನೂ ಯೋಚನೆ ಮಾಡ್ತದೆ, ನಾನು ಯಾಕೆ ಆ ಪ್ರಯತ್ನವನ್ನು ಪಡಬಾರ್ದು, ನಾನು ಯಾಕೆ PUCಯಲ್ಲಿ ಜಾಸ್ತಿ ತಗೋಬಾರ್ದು, ನಾನು ಯಾಕೆ ನೀಟಲ್ಲಿ ಹೈಯೆಸ್ಟ್ ರ್ಯಾಂಕ್ ತಗೋಬಾರ್ದು, ನಾನು ಯಾಕೆ IA UPSC KPS ಎಕ್ಸಾಮ್ಗಳಲ್ಲಿ ಇದು ಮಾಡಬಾರ್ದು ಅಂತ ಅವರೆಲ್ಲ ಚಿಂತನೆ ಮಾಡ್ತಾರೆ. ಹಾಗಾಗಿ ತುಂಬ ಇಂತಹ ಬೆಳವಣಿಗೆ ಆಗಬೇಕು ಸಮಾಜದಲ್ಲಿ. ಇವತ್ತು ಏನಕ್ಕೋ ನಾವು ಕೆಲವು ವಿಚಾರ ನೋಡ್ತೀವಿ, ಇವತ್ತು ಮಾಧ್ಯಮಗಳಲ್ಲಿ ಹೆಚ್ಚಿಗೆ ಪ್ರಸಾರ ಆಗಲ್ಲ, ಆದರೆ ಕೆಲವು ಪ್ರಸಾರ ಆಗ್ತವೆ. ಅದು ಯಾವುವು ಅಂತಂದರೆ ಬೇಡದೆ, ಸಮಾಜಕ್ಕೆ ಬೇಡದೆ ಇರತಕ್ಕಂಥ ಥಾಟ್ಸ್ ಇರ್ತಕ್ಕಂಥ ಅಥವಾ ನೆಗೆಟಿವ್ ಕ್ರಿಯೇಟ್ ಮಾಡುವಂತಾಗ್ತದೆ. ಇವತ್ತು ಮಾಧ್ಯಮಗಳು ಸಹ ಆ ಹುಡುಗಿನ ಕರ್ಕೊಂಡ್ಬಂದು ಸನ್ಮಾನ್ಯ DK ಶಿವಕುಮಾರ್ ಮಾತಾಡಿಸಿ ಆ ಹುಡುಗಿನ ಬೆಂತಟ್ಟಿದ್ರೆ ಅದನ್ನು ಎಲ್ಲ ಮಾಧ್ಯಮಗಳಲ್ಲೂ ತೋರಿಸಿ ಆ ಹುಡುಗಿಗೂ ಒಂದು ಒಳ್ಳೆಯದಾಗೋ ರೀತಿಯಲ್ಲಿ ನಡ್ಕೊಂಡ್ರು. DK ಶಿವಕುಮಾರ್ಗೂ ಇದರಿಂದ ಒಳ್ಳೆಯದಾಯಿತು, ಸಮಾಜಕ್ಕೂ ಒಂದು ಸಂದೇಶ ಹೋಯಿತು. ಈ ನಿಟ್ಟಿನಲ್ಲಿ ಇಂಥ ಕೆಲಸಗಳಾಗ್ತಾ ಇದ್ದರೆ ಒಂದು ಸಮಾಜ ಉತ್ತಮ ಸಮಾಜವಾಗಿ ಪರಿವರ್ತನೆ ಆಗಲಿಕ್ಕೆ ಇಂಥವು ಕೆಲವೊಂದು ಉದಾಹರಣೆಗಳು. ಇವತ್ತು ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆ ನಾನು 13ನೇ ತಾರೀಕು ನಾಮಪತ್ರ ಸಲ್ಲಿಸಿದೆ. ಒಬ್ಬ ವಿಧಾನ ಪರಿಷತ್ ಸದಸ್ಯನ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸುವಾಗ ಇಷ್ಟೊಂದು ಸಂಖ್ಯೆಯಲ್ಲಿ ಯಾವುದೇ ಅಭ್ಯರ್ಥಿಗೆ ಬಂದಂತ ನಾನು ನೋಡಿರಲಿಲ್ಲ. ಹಾಗಾಗಿ ಎಲ್ಲ ನನ್ನ ನೆಚ್ಚಿನ ಶಿಕ್ಷಕರು, ಪದವೀಧರರು, ಕಾಂಗ್ರೆಸ್ನ ಕಾರ್ಯಕರ್ತರು, ಮುಖಂಡರು ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ. ವಿಶೇಷವಾಗಿ ನಾಮಪತ್ರ ಸಲ್ಲಿಕೆ ಇಡೀ ಸರ್ಕಾರನೇ ಬಂದು ನನಗೆ ಆಶೀರ್ವಾದವನ್ನು ಮಾಡಿತು. ಮುಖ್ಯಮಂತ್ರಿಗಳು ಬಂದಿದ್ದರು, ಉಪಮುಖ್ಯಮಂತ್ರಿಗಳು ಬಂದಿದ್ದರು, ಆಮೇಲೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದರು, ಸನ್ಮಾನ್ಯ KH ಮುನಿಯಪ್ಪ ಅವರು ಬಂದಿದ್ದರು, ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಬಂದಿದ್ದರು, ಈ ಶಿಕ್ಷಕರ ಹಿತೈಷಿ ಮಿತ್ರ ಅಂತ ಸನ್ಮಾನ್ಯ ಪುಟ್ಟಣ್ಣ MLC ಅವರು ಬಂದಿದ್ದರು, 5 ಗ್ಯಾರಂಟಿಗಳ ರಾಜ್ಯಾಧ್ಯಕ್ಷ ರೇವಣ್ಣ ಅವರು ಬಂದಿದ್ದರು, ನಮ್ಮ ಏನು ಲೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸೌಮ್ಯಾರೆಡ್ಡಿ ಅವರು, ಗೌತಮ್ ಅವರು, ರಕ್ಷಾರಾಮಯ್ಯ ಅವರು, ಅನೇಕ MLAಗಳು, MLCಗಳು, ನಮ್ಮ MLC ರವಿ ಅವರು, ನಜೀರ್ ಅಹಮದ್ ಅವರು, ಹಲವಾರು ಮುಖಂಡರ ಬಂದು ನನಗೆ ಒಂದು ಶುಭ ಹಾರೈಸಿದರು. ಅದೆಲ್ಲ ಒಂದು ಕಡೆ ಒಂದು ಶಕ್ತಿಯಾಗಿ ನನಗೆ ಇವತ್ತು ಒಂದು ನಿಮ್ಮೆಲ್ಲರ ಮುಂದೆ ಇಲ್ಲ ಗೆಲ್ಲುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಶಿಕ್ಷಕನಾಗಿದ್ದಾಗಲಿಂದನೂ ಸಹ ಶಿಕ್ಷಕರ ಸಮಸ್ಯೆಗಳು ಮತ್ತು ಸಂಘಟನೆಗಳೆಲ್ಲ ವಿಚಾರ ಬಂದಾಗ ಅವರ ಬೆನ್ನೆಲುಬಾಗಿ ನಿಂತಿದ್ದೀನಿ. ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ಇವತ್ತೇನು 36 MLA ಕ್ಷೇತ್ರಗಳಿದ್ದಾವೆ, ಈ 36 MLA ಕ್ಷೇತ್ರಗಳಲ್ಲಿರ್ತಕ್ಕಂಥ ಎಲ್ಲ ಪದವೀಧರರು, ಶಿಕ್ಷಕರು, ಸಂಘಟನೆಗಳು ನನ್ನ ಬೆನ್ನೆಲುಬಾಗಿದ್ದಾವೆ. ಯಾಕೆ ಬೆನ್ನೆಲುಬಾಗಿದೆ ಅಂದರೆ ಸುಮಾರು 15 ವರ್ಷಗಳಿಂದ ನಾನು ಇವರು ಸೇವೆಯನ್ನು ಏನು ಮಾಡ್ಕೊಂಡು ಬರ್ತಾ ಇದ್ದೆ. ಕಷ್ಟ ಕಾಲದಲ್ಲಿ ಇವರು ಬೆನ್ನೆಲುಬಾಗಿದ್ದೆ. ಯಾವುದೇ ಸಮಸ್ಯೆಗಳು ಬಂದಾಗ ಸ್ಪಂದಿಸ್ತಾ ಇದ್ದೆ. ಆ ನಿಟ್ಟಿನಲ್ಲಿ ಅವರೆಲ್ಲ ನನ್ನ ಜೊತೆಲಿದೆ.
ಈ ಕೊರೋನಾ ಇಂಥ ಸಂದರ್ಭಗಳು ಬಂದಾಗ ನಿಮ್ಮ ಪ್ರಶ್ನೆ ಏನಿದೆ, ಅವರಿಗೆ ಪಾಪ ಸಹಾಯ ಎಷ್ಟೋ ನೋವುಗಳನ್ನು ಅನುಭವಿಸಿದ್ರು. ಹಾಗಾಗಿ ಸನ್ಮಾನ್ಯ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡ್ಕೊಂಡಿದ್ವಿ, ಅಟ್ಲೀಸ್ಟ್ ಅವರಿಗೆ ಏನಾದರೂ ಕಷ್ಟ ಕಾಲದಲ್ಲಿ ಏನಾದರೂ ಅನಾಹುತ ಆದಾಗ ಅವ್ರಿಗೆ ಒಂದು ಜೀವ ವಿಮೆ ಮಾಡಿಸುವಂಥದ್ದು, ಗುಂಪು ವಿಮೆ ಮಾಡಿಸ್ತಕ್ಕಂಥದ್ದು, ಗ್ರೂಪ್ ಇನ್ಶೂರೆನ್ಸ್ ಅಂತೀವಿ, ಇಂಥವೇನಾದರೂ ಮಟ್ರೆ ಆ ಖಾಸಗಿ ಶಾಲೆಗಳಲ್ಲಿ ದುಡಿತಕ್ಕಂಥ ಶಿಕ್ಷಕರಿಗೆ ಅನುಕೂಲ ಆಗ್ತದೆ ಅಂತ ಅದೊಂದು ಇಟ್ಟಿದ್ದೀವಿ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಸರ್ಕಾರಿ ಶಿಕ್ಷಕರಿಗೂ ಏನು NPS OPS ಅಂತಿದೆ, NPS ಅನ್ನು ರದ್ದು ಮಾಡಿ OPS ಅನ್ನು ಜಾರಿಗೆ ಮಾಡೋದಿರ್ಬೋದು, 7ನೇ ವೇತನ ಆಯೋಗವನ್ನು ಜಾರಿಗೆ ತರಕ್ಕೆ ಸರ್ಕಾರ ಸಿದ್ಧವಾಗಿದೆ, ಈಗಾಗಲೇ ವರದಿ ಸ್ವೀಕಾರ ಮಾಡಿಕೊಂಡಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ನಾನು ಈ ಕೆಲಸದಲ್ಲಿ ಇದೀವಿ, ಮುಂದೇನು ಇರ್ತೀವಿ, ಸರ್ಕಾರ ಇದೆ. ಹಾಗಾಗಿ ನೀವೆಲ್ಲ ಆಶೀರ್ವಾದ ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಈಗ ಸದನದ ಹೊರಗೆ ಇದ್ದು ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಇದ್ದರೆ ಸದನದ ಒಳಗೆ ಹೋಗಿನೂ ನನ್ನ ಪ್ರಯತ್ನವನ್ನು ಮಾಡಿ ತಮ್ಮೆಲ್ಲರಿಗೂ ಸಹ ಒಂದಷ್ಟು ನನ್ನ ಸೇವೆ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೀನಿ. ಅದಕ್ಕೆ ಎಲ್ಲರೂ ಈ ಪೆನ್ಷನ್ಗೇನೆ ಮೇನ್ ಜೀವ ನಿರ್ವಹಣೆಗೆ ಎಲ್ಲ ಸರ್ಕಾರಿ ಕೆಲಸ ಬೇಕು ಅಂತಾರೆ. ಪಾಪ ಹಿಂದಿಯವ್ರಿಗೂ ಸಹ ಅದು ಕಷ್ಟ ಆಗಿದೆ. ಅಂಥವರು ಸಹ ಏನಾದರೂ ಅಟ್ಲೀಸ್ಟ್ ಒಂದು ಸರ್ಕಾರಗಳು ಚಿಂತನೆ ಮಾಡಬೇಕು. ಅವ್ರ ಭವಿಷ್ಯ ಏನು, 60-70 ವರ್ಷ ಆದಮೇಲೆ ರಿಟೈರ್ಡ್ ಆದಮೇಲೆ ಅವ್ರನ್ನ ಸಾಕೋರು ಯಾರು? ಏನೋ ಮಕ್ಕಳು ದೊಡ್ಡವರಾಗಿ ಒಳ್ಳೆಯವರಿದ್ದರೆ ಸಾಕ್ತಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಸಹ ಚಿಂತನೆ ಮಾಡ್ತೀನಿ, ಚಿಂತನೆ ಮಾಡಬೇಕಾಗಿದೆ. ಯಾಕಂದರೆ ಇವತ್ತು ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿಲ್ಲ ಅಂದರೆ ಪಾಪ ಅವ್ರು ಕಷ್ಟ ಆಗ್ತದೆ. ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ರೆ, ನೀವು ಅವ್ರಿಗೆ ನಿವೇಶನಗಳು ಅಟ್ಲೀಸ್ಟ್ ಒಂದು ಸೈಟ್ ಇರಬೇಕು, ಬೆಂಗಳೂರು ಬಂದಿರ್ತಾರೆ ಅಂತ. ಆ ನಿಟ್ಟಿನಲ್ಲಿ ನಾನು ಪದವೀಧರಿಗೆ, ಶಿಕ್ಷಕರಿಗೆ, ಸರ್ಕಾರಿ ನೌಕರರಿಗೆ, ಅರೆ ಸರ್ಕಾರಿ ನೌಕರಿಗೆ ಒಂದು ಗೃಹ ನಿರ್ಮಾಣ ಸಂಘವನ್ನು ಮಾಡಿದ್ದೀನಿ. ಈಗಾಗಲೇ ದೇವನಹಳ್ಳಿ ಹತ್ರ ಒಂದು 200 ಎಕರೆಯನ್ನು ಪ್ಲ್ಯಾನ್ ಮಾಡ್ತಾಯಿದ್ವಿ. ಅತ್ಯಂತ ಕಡಿಮೆ ದರದಲ್ಲಿ ಆ ನಿವೇಶನ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಎಲೆಕ್ಷನ್ ಇದ್ದಿದ್ದರಿಂದ ಒಂದು 2-3 ತಿಂಗಳು ತಡವಾಯಿತು. ಈಗಾಗಲೇ ಸಂಘ ಸ್ಥಾಪನೆ ಆಗಿದೆ, ಸುಮಾರು ಜನ ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ತಾವೂ ಸಹ ಯಾರಾದರೂ ಮಾಡ್ಕೋಬೋದು. ಯಾಕಂದರೆ ಇವತ್ತಿನ ಅಪ್ರೂವ್ಡ್ ಲೇಔಟ್ಗಳಲ್ಲಿ 1000 ರೂಪಾಯಿಗಿಂತ ಕಮ್ಮಿ ದರದಲ್ಲಿ ನಾವು ಕೊಡುವಂಥ ನಿವೇಶನ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಹಾಗಾಗಿ ಇದರ ಪ್ರಯತ್ನವನ್ನು ತಾವು ಮಾಧ್ಯಮದವರು ಸಹ ಉಪಯೋಗಿಸ್ಕೋಬೋದು ಅಂತೇಳಿ ಹಂಬಲು ತಿಳಿಸ್ಲಿಕ್ಕೆ ಹೇಳ್ತೀವಿ. ವಿಶೇಷವಾಗಿ ಖಾಸಗಿ ಶಾಲಾ ಶಿಕ್ಷಕರು ಮತ್ತು ಶಿಕ್ಷಕರು ಕಡಿಮೆ ಸಂಬಳ ಇರೋದ್ರಿಂದ ಅವರೆಲ್ಲ ಇದು ಸದುಪಯೋಗ ಮಾಡ್ಕೋಬೋದು. ಆತ್ಮೀಯ ಪದವೀಧರ ಗೌರವಾನ್ವಿತ ಬಂಧುಗಳೇ, ಜೂನ್ ತಿಂಗಳು 3ನೇ ತಾರೀಕು ಪದವೀಧರ ಕ್ಷೇತ್ರದ ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆ ನಡೆದಿದ್ದು, ಯಾರೆಲ್ಲ ಪದವೀಧರ ಮತಬಾಂಧವರಿದ್ದೀರಾ, ಈ ಒಂದು ಪದವೀಧರ ಕ್ಷೇತ್ರದಲ್ಲಿ ತಮ್ಮ ಮತವನ್ನು ಎನ್ರೋಲ್ ಮಾಡಿಸಿರ್ತಾರ. ಆದರೆ ನಾವು ಸುಮಾರು ವರ್ಷಗಳ ಈ ಮತದ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋಂಥ ಕಮ್ಮಿ ಇದ್ದಾರೆ. ಸುಮಾರು 50%ಗಿಂತ ಕಮ್ಮಿ ಮತದಾನ ಆಗುತ್ತೆ. ವಿಶೇಷವಾಗಿ ಮನವಿ ಮಾಡ್ತೀನಿ, ಇದೊಂದು ವಿಶೇಷವಾದಂಥ ಮತದಾನದ ಹಕ್ಕು ಸರ್ಕಾರ ನಿಮಗೆ ಕೊಟ್ಟಿದೆ, ಇದನ್ನು ಸದುಪಯೋಗ ಮಾಡಿಸ್ಕೊಳ್ಳಿ. ಒಂದು ಮಾತನ್ನು ಹೇಳ್ತಾರೆ, ಮತವನ್ನು ಮತ್ತು ಮಗಳನ್ನು ಯೋಗ್ಯರಿಗೆ ಕೊಡಬೇಕು ಅಂತ. ನಾವು ಮಗಳನ್ನು ಕೊಡುವಾಗ ಹಲವಾರು ಕಡೆ ಯೋಚನೆ ಮಾಡಿ ಹಲವಾರು ಜನನ ವಿಚಾರಿಸಿ ನಮ್ಮ ಮಗಳನ್ನು ಕೊಡ್ತೀವಿ. ಯಾಕಂದರೆ ಮಗಳ ಭವಿಷ್ಯ ಮುಖ್ಯ, ಹಾಗಾಗಿ ಮಗಳನ್ನು ಕೊಡ್ತೀವಿ. ಅದೇ ರೀತಿಯಾಗಿ ನಿಮ್ಮ ಮತವನ್ನು ಸಹ ಯಾರು ಇದುವರೆಗೂ ಏನು ನಿಮ್ಮ ಮತವನ್ನು ತಗೊಂಡು ಈ ಪದವೀಧರ ಕ್ಷೇತ್ರದಲ್ಲಿ ಯಾರೆಲ್ಲ ಏನು ಮಾಡಿದ್ದಾರೆ ಅವೆಲ್ಲವನ್ನು ಗಮನಿಸಿ ಯೋಗ್ಯರಿಗೆ, ನನ್ನಲ್ಲಿ ನಿಮಗೇನಾದರೂ ಆ ಗುಣಗಳನ್ನು ಇಷ್ಟ ಆಗಿದ್ದರೆ ದಯವಿಟ್ಟು ನನಗೆ ಮತವನ್ನು ಕೊಡಿ. ಇದು ಪ್ರಾಶಸ್ತ್ಯ ಮತ. ಏನು ಈ ಒಂದು ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಕಳೆದ ಬಾರಿ 4,500 ಮತಗಳು ಅಸಿಂಧು ಆಗಿದ್ದಾವೆ. ಹಾಗಾಗಿ ದಯವಿಟ್ಟು ನೀವು ಏನು ಮಾಡಲ್ ಬ್ಯಾಲೆಟ್ ಪೇಪರ್ ನಮ್ಮ ಸ್ನೇಹಿತರೆಲ್ಲ ತಗೊಂಡು ನಿಮಗೆ ಪರಿಚಯ ಮಾಡ್ತಾರೆ, ನಾನು ರಿಕ್ವೆಸ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ಈ ಒಂದು ಬ್ಯಾಲೆಟ್ ಪೇಪರಲ್ಲಿ ಅವರು ಕೊಟ್ಟಂಥ ಪೆನ್ನನ್ನು ತಗೊಂಡು ಕ್ರಮ ಸಂಖ್ಯೆ ಇರುತ್ತೆ, ರಾಮೋಜಿಗೌಡ ಅಂತ ಹೆಸರಿರುತ್ತೆ, ಪಕ್ಕದಲ್ಲಿ ಭಾವಚಿತ್ರ ಇರುತ್ತೆ, ಅದರ ಪಕ್ಕದಲ್ಲಿ ಒಂದು ಖಾಲಿ ಬಾಕ್ಸ್ ಇರುತ್ತೆ, ಅದರಲ್ಲಿ ಒಂದು ಗೆರೆ ಇಡೋದ್ರ ಮುಖಾಂತರ ನೀವು ಮತದಾನ ಮಾಡಬೇಕು. ಮೊದಲು ಪ್ರಾಶಸ್ತ್ಯ ಮತವನ್ನು ಕೊಡಬೇಕು. ನೀವೇನಾದರೂ ONE-ವನ್ನು ಒಂದು ಕನ್ನಡದಲ್ಲಿ ಶೃಂಗಾರ ಮಾಡೋದಾಗಲಿ, ಟಿಕ್ ಹಾಕೋದಾಗಲಿ, ಇಂಟು ಹಾಕೋದಾಗಲಿ, ಅಥವಾ ಒಂದು ಅಂತ ಬರೆದು ಅಥವಾ ಎಲ್ಲರಿಗೂ ಒಂದು ಬರೆಯೋದಾಗಲಿ, ಇವು ಯಾವುದು ಬರೆದ್ರೂ ಆಗಲ್ಲ. ನಿಮಗೆ ಯಾರಿಗೆ ಮೊದಲನೇ ಪ್ರಾಶಸ್ತ್ಯವನ್ನು ಕೊಡಬೇಕು ಅನಿಸುತ್ತೋ ಹಾಗಾಗಿ ನನಗೆ ನಿಮ್ಮ ಮತವನ್ನು ಕೊಡಿ ಅಂತ ಹೇಳ್ತಾ ತಮ್ಮೆಲ್ಲರ ಆಶೀರ್ವಾದ ಇರಲಿ. ಏನು ನಿಮ್ಮ ಆಶೀರ್ವಾದದಿಂದ ನಾನು ಜೈ ಗಳಿಸುವಂಥ ವಿಶ್ವಾಸ ಇದೆ. ಗೆದ್ದಂಥ ಸಂದರ್ಭಗಳಲ್ಲಿ ನೀವು ಕೊಟ್ಟ ಮತ ವ್ಯರ್ಥವಾಗದ ರೀತಿಯಲ್ಲಿ
ಚ್ಯುತಿ ಬರದ ರೀತಿಯಲ್ಲಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಸದನದ ಒಳಗೆ ಮತ್ತು ಹೊರಗೆ ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತೆ ಅಂತೇಳಿ ಈ ಮೂಲಕ ವಿನಂತಿಸ್ಕೊಳ್ತೀನಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.